ಚಿತ್ತ ಬರಾಕು ಚಿನ್ನ ಬರಾಕು 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 ರಾಜ ಬರಾಕು ಸ್ವಯಂ ಬರಾಕು. ಭೂಲೋಕದಲ್ಲಿ ಹಿರಣ್ಯಾಕ್ಷ ಹಿರಣ್ಯಕಶ್ಯಪರೆಂಬ ರಾಕ್ಷಸರು ಜನಿಸಿದರು. ಧರಣಿಕದ್ದು ಲೋಕನ ಹೋದ ಸಂಹರಿಸಿದೆ. ಹೀರಿರುವ ರಾಕ್ಷಸನಿಗೆ ಕೆಸರು ಮಾಣಿಕಂದಲ್ಲಿ ಭ್ರಷ್ಟಾನ್ ಜನಿಸಿದನು. ದಿನ ದಿನಕ್ಕೂ ಶಿಶುವು ಬೆಳೆತಿರಲು ಕುಶದಿ ರಾಕ್ಷಸನ್ನು ಎತ್ತಿ ಮುದ್ದಾಡ್ತಿರಲು ಹರಿದಾದ ದೇಹಕಾಂತಿ ದಿಕ್ಕು ದಿಕ್ಕೆ ಭವಿಷ್ಯಂತನ್ನ ತೋರ್ತಿರಲು ಹೆಣ್ಣಿನ ಮಂತ್ರಿಯು ಪ್ರಜೆಗಳನ್ನ ಗುರುಗಳನ್ನ ಕರೆಸಂದರು. ಹಿರಣ್ಯಕಶಿಪನು ಗುರು ಸುಖ ಕರೆಸಿ ಗುರುಗಳೇ ನನ್ನ ಮಗನಾದ ಪ್ರಹ್ಲಾದನಿಗೆ ಪಾಠವನ್ನ ಕಲಿಸಿರಿ ಎನ್ನಲು ಗುರುಗಳ ಶುಕ್ರಾಚಾರ್ಯ ತನ್ನ ಪ್ರಹ್ಲಾದನಿಗೆ ಈ ಹೋಮ್ ನಾಮ ಎಂದು ಈಶ್ವರನ ಭಜನೆಯನ್ನ ಹೇಳಿದರೆ ಪ್ರಹ್ಲಾದನು ನಾರಾಯಣ ಬರೆಯುವನು. ಗುರುಗಳು ಎಷ್ಟು ತಿಳಿಸಿದರು ನಾರಾಯಣ ನಡೆದು ಬಿಡಲಿಲ್ಲ. ಗುರುಗಳು ಹಿರಣ್ಯಕಶಿಪನ ಬಳಿಗೆ ಬಂದು ಹಿರಣ್ಯಕಶಿಪನೇ ನಿನ್ನ ಮಗನ ಪ್ರಹ್ಲಾದನು ಇನ್ನು ಹಾಗೆ ನಾಮವನ್ನ ಚಿತ್ರವನ್ನು ಭಜನೆ ಮಾಡ್ತಿರುವನು. ಗುರುಗಳೇ ಏನು ಹೇಳ್ತಿರುವಿರಿ? ನನ್ನ ಮಗನ ಶತ್ರುವಿನ ಹಾಗೆ ನಾವು ಭಜನೆ ಮಾಡ್ತಿರುವನೆ. ಹೌದು ಹಿರಣ್ಯಕಶಿಪನೇ, ತನ್ನ ಮಗನ ಹತ್ತಿರ ಕರೆದು ಮುದ್ದು ಬಾಲಕನೇ ಏನು ನಾಮವನ್ನು ಭಜನೆ ಹೇಳಲು ಶುಕ್ಲಾಚಾರ್ಯ ಹೇಳಿದ ವಿಚಾರವನ್ನು ಕೇಳದೆ ಶತ್ರು ನಾಮವನ್ನು ಭಜನೆ ಮಾಡ್ತಿರುವಿಲ್ಲ. ಅದಕ್ಕೆ ತಂದೆಯೇ ನನ್ನ ತಾಯಿ ಗರ್ಭದ ನೆನೆಸ ಕಾಲದಲ್ಲಿಯೇ ಶ್ರೀ ಓಂ ನಾರಾಯಣ ಎಂಬ ಮಂತ್ರದ ಬರೆದ ಕಾರಣ ನನ್ನ ತಂದೆ ಶ್ರೀಲ್ದೆ ತಿರಸ್ಕರಿಸಿ ಮಾತನಾಡಿದನು. ಮಗನೇ ಮಾಯ್ದು ಬಿಡಲನೇ ನಮ್ಮ ವಂಶಕ್ಕೆ ಸರಿ ಎಂದು ಅಮೃತ ಗಳಿಸಿ ಹೇಳಲು ತಂದೆಯೇ ಶ್ರೀ ನೀನು ತಿರಸ್ಕರಿಸಿ ಮಾತನಾಡಿದನು. ಹಿರಣ್ಯಕಶಿಪನ ಕೋಪಾಟದಿಂದ ಕಲ್ಲುವಾಡ ನೋಡಿ ತಿರುಗಿ ನಮ್ಮ ಹರಿಯಲ್ಲೋ